ಕೃಷಿ ವಿಜ್ಞಾನ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೃಷಿ ವಿಜ್ಞಾನ ಕೋರ್ಸ್ಗಳ ಆಯ್ಕೆಗಾಗಿ ಈ ಎಕ್ಸಾಮ್ ಅನ್ನು ನಡೆಸಲಾಗಿತ್ತು. ಆದರೆ ಇಲ್ಲೂ ಕೂಡ ಅಕ್ರಮ. ಪ್ರತಿಯೊಂದು ಪರೀಕ್ಷೆಯಲ್ಲಿ ಅಕ್ರಮ ಆಗುತ್ತೆ ಅಂತ ಹೇಳಿದ್ರೆ ಏನಾಗ್ತಾ ಇದೆ ಹಾಗಾದ್ರೆ? ಕೃಷಿ ವಿಜ್ಞಾನ ಕೋರ್ಸ್ಗಳ ಆಯ್ಕೆಗಾಗಿ ಈ ಎಕ್ಸಾಮ್ ಅನ್ನು ನಡೆಸಲಾಗಿತ್ತು. ಮೇ 10 ರಂದು ರಾಜ್ಯದ 17 ಕೇಂದ್ರದಲ್ಲಿ ಪರೀಕ್ಷೆ ನಡೆದಿತ್ತು. ಕೆಸಿಇಟಿ ನಡೆಸಿದಂತ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ. ಒಂದೇ ಕೇಂದ್ರದಲ್ಲಿ 74 ವಿದ್ಯಾರ್ಥಿಗಳಿಗೆ 200ಕ್ಕೆ 200 ಅಂಕ ಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಪರೀಕ್ಷಾ ಕೇಂದ್ರ ಇದು. ಇಲ್ಲಿ ಪರೀಕ್ಷೆ ಬರೆದಂತ 74 ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ 200ಕ್ಕೆ 200 ಅಂಕ. ಉಳಿದ 16 ಕೇಂದ್ರದಲ್ಲಿ 24 ವಿದ್ಯಾರ್ಥಿಗಳು ಮಾತ್ರ 200ಕ್ಕೆ 200 ಅಂಕವನ್ನು ಪಡೆದಿರೋದು. ಇದು ವಿದ್ಯಾರ್ಥಿಗಳು ಮತ್ತು ಪಾಲಕರ ಅನುಮಾನಕ್ಕೆ ಕಾರಣವಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಆರೋಪ ಕೇಳಿಬರ್ತಾ ಇದೆ. ಕೆಸಿಇಟಿ ನಡೆಸಿದ ಪರೀಕ್ಷೆ ಬಗ್ಗೆ ತನಿಖೆ ಆಗಬೇಕು ಎನ್ನುವಂತಹ ದೊಡ್ಡ ಮಟ್ಟದ ಆಗ್ರಹ. ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋಕೆ ಹಾಲ್ ಟಿಕೆಟ್ ಅನ್ನು ಕೆಲವು ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ. ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಕೆಸಿಇಟಿ ಚೆಲ್ಲಾಟವನ್ನ ಆಡ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಇಲ್ಲಿ ಇವ್ರು ನಡೆಸಿದಂತ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗುತ್ತೆ. ಒಂದೇ ಸೆಂಟರ್ನಲ್ಲಿ ಬರೆದಂತ ವಿದ್ಯಾರ್ಥಿಗಳಿಗೆ 200ಕ್ಕೆ 200 ಅಂಕ ಬರುತ್ತೆ ಎನ್ನುವಂತ ಗಂಭೀರ ಆರೋಪ. ಹಾಗಾದ್ರೆ ಬೇರೆ ಸೆಂಟರ್ ನಲ್ಲಿ ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳಿಗೆ ಯಾಕೆ ಬಂದಿಲ್ಲ? ನಾವು ಅಪ್ಲಿಕೇಶನ್ ಹಾಕಿದ್ವಿ ಸರ್. ಎಲ್ಲ ಅವ್ರಿಗೆ ಅವ್ರು ಏನಾದ್ರು ಕೇಳ ಎಲ್ಲ ಸಂಬಂಧಪಟ್ಟದೆಲ್ಲ ದಾಖಲೆ ಎಲ್ಲ ಕೊಟ್ಟಿದ್ವಿ ಅವ್ರಿಗೆ. ಮೇ 10ಕ್ಕೆ ನಾವು ಅಲ್ಲಿ ನಾವು ಶನಿವಾರ ಬೆಳಗ್ಲಿಂದ ಹಾಲ್ ಟಿಕೆಟ್ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಸರ್. ಅದು ಅಪ್ಲೋಡ್ ಆಗ್ಲಿಲ್ಲ. ನಾವು ಅಲ್ಲಿ ಧಾರವಾಡಕ್ಕೆ ಬೆಳಿಗ್ಗೆ ಹೋದಾಗ ನೀವು ಹಾಲ್ ಟಿಕೆಟ್ ತಗೊಂಬಂದ್ರೆ ನಿಮ್ಗೆ ಒಳಗೆ ಬಿಡ್ತೇವಿ, ಇಲ್ಲ ಬಿಡಂಗಿಲ್ಲ ಅಂತ ಸರ್. ನಾವು ನಮ್ ಕಡೆ ಫೀ ಕಟ್ಟಿದ್ರೆ ರಸೀಟ್ ಇದೆ ಸರ್. ನೀವ್ ಯಾವ ದಾಖಲೆ ಎಲ್ಲ ದಾಖಲೆ ನಾವು ಕೊಟ್ಟಿದ್ದೇವೆ. ಆದ್ರೂ ಕೂಡ ನಮ್ಮವ್ರು ಒಳಗೆ ಬಿಡ್ಲಿಲ್ಲ ಎಕ್ಸಾಮ್ ಬರಕ್ ಸರ್. ನಾವು 11 ಗಂಟೆ ಮಟ್ಟ ನಾವು ನೋಡಿದ್ವಿ ಸರ್. ಅಲ್ಲೇ ನಮ್ ಒಳಗ್ ಬಿಡ್ತಾರ ಅಂತೇಳಿ 11 ಗಂಟೆ ಆಮೇಲೆ ಒಂದು ಫಸ್ಟ್ ಎಕ್ಸಾಮ್ ಮುಗಿದ ನಾವು ಹೊರಗೆ ಬಂದಿಂದ ಮತ್ ನಾವು ಹೊರಗೆ ಬಂದ್ ಸರ್. ಅವಾಗ ಇವತ್ತು ನಾವು ಪತ್ರಿಕೆ ಒಳಗೆ ನೋಡಿದಾಗ ಸರ್, ಒಂದೇ ಸೆಂಟರ್ನಾಗ 74 ಮಂದಿ ಟಾಪರ್ ತೆಗಿತಾರ ಅಂತಂದ್ರ ಇದ್ರ ಒಳಗೆ ಏನೋ ಹಗರಣ ಇದೆ ಸರ್. ಏನ್ ಮೊನ್ನೆ ನಮ್ ಭಾರತ ದೇಶದಾಗ ನೀಟ್ ಎಕ್ಸಾಮ್ ಏನ್ ಹಗರಣ ಆತಲ್ಲ, ಅದೇ ತರ ನಮ್ ಕರ್ನಾಟಕ ರಾಜ್ಯದೊಳಗೂ ಕೃಷಿ ವಿಶ್ವವಿದ್ಯಾಲಯನ ಹಗರಣ ಐತಿ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ತನಿಖೆ ಮಾಡಿ ಸಮಗ್ರ ಕರ್ನಾಟಕದ ರೈತ ಬಾಂಧವರಿಗೆ ಒಂದು ಕರ್ನಾಟಕ ಸರ್ಕಾರ ಕೆಇಎ ನಡೆಸಿರ್ತಕ್ಕಂಥ ಅಗ್ರಿಕಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಮೇ 10 ರಂದು ಅಗ್ರಿಕಲ್ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಿರ್ತಾರೆ 17 ಸೆಂಟರ್ನಲ್ಲಿ. ಆದ್ರೆ 16 ಸೆಂಟರ್ನಲ್ಲಿ ಔಟ್ ಆಫ್ ಔಟ್ ತಗೊಂಡವರು ಕೇವಲ 20ರ ಮೇಲೆ 25ರ ಒಳಗಿರ್ಬಹುದು. ಆದ್ರೆ ಹಿರಿಯೂರು 1ರಲ್ಲೇ ಔಟ್ ಆಫ್ ಔಟ್ ತಗೊಂಡವರು. ಮಾಹಿತಿ ಕೊಡ್ತಾರೆ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಇವರು ಮಾಡ್ತಾ ಇರುವಂತಹ ಆರೋಪವನ್ನ ಗಮನಿಸಿದ್ವಿ. ಅದು ಹೇಗೆ ಸಾಧ್ಯ? ಒಂದೇ ಸೆಂಟರ್ ನಲ್ಲಿ ಬರೆದಂತ ವಿದ್ಯಾರ್ಥಿಗಳಿಗೆ 200ಕ್ಕೆ 200 ಅಂಕ ಬಂದಿರೋದು ಯಾವ ರೀತಿಯಾಗಿ ಅಕ್ರಮ ಆಗಿದೆ ಇಲ್ಲಿ? ಸಂಪತ್, ಪ್ರಮುಖವಾಗಿ ರಾಜ್ಯದಲ್ಲಿ ಮತ್ತೊಂದು ಇತ್ತೀಚೆಗೆ ನಡೆದಂತಹ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಎಂಬುದಕ್ಕೆ ಈ ಒಂದು ಎಕ್ಸಾಂಪಲ್ ಸಾಕ್ಷಿಯಾಗಿದೆ. ಈ ಒಂದು ವಿಚಾರ ಕುರಿತಂತೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತಮ್ಮ ಅಳವನ್ನು ತೋಡಿಕೊಂಡಿದ್ದಾರೆ. ಒಂದೇ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳು ಅಂದ್ರೆ 200ಕ್ಕೂ 200 ಅಂಕಗಳನ್ನು ಹೇಗೆ ಪಡೆದುಕೊಂಡರು, ಈ ಎಲ್ಲ ವಿಚಾರಗಳ ಕುರಿತಂತೆ ಕೂಡ ವಿದ್ಯಾರ್ಥಿಗಳು ತಮ್ಮ ಅಳವನ್ನು ತೋಡಿಕೊಂಡಿದ್ದು, ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ತನಿಖೆ ಆಗಬೇಕು ಎಂಬ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂತಹ ಈ ಒಂದು ಪರೀಕ್ಷೆಯಲ್ಲಿ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳನ್ನು ಸಾಮೂಹಿಕವಾಗಿ ಕೂಡಿಸಿದರು. ಆ ಕೂಡಿಸಿದಂತಹ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಎಲ್ಲರೂ ಸಹಿತ 200ಕ್ಕೆ 200 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಪರೀಕ್ಷೆಯಲ್ಲಿ ಕೂಡ ಮಾಸವಂತಹ ಒಂದು ಅಕ್ರಮ ನಡೆದಿದೆ ಎಂಬ ನೋವನ್ನು ತೋಡಿಕೊಂಡಿದ್ದಾರೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಿದ್ದು, ಸದ್ಯ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಸಂಪತ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.